ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ MTRದಲ್ಲಿ ಶಾವಿಗೆ ವರ್ಮಿಸಿಲ್ಲಿ ಅಂತ ಬರುತ್ತಲ್ಲ, ಆ ಶಾವಿಗೆಯಲ್ಲಿ ಮಾಡ್ತಾ ಇರೋದು. ಫಸ್ಟು ಅಂದಾಜಲ್ಲಿ ನೀರು ಇಟ್ಕೋಬೇಕು. ನೀರಿಗೆ ಅಳತೆ ಇಲ್ಲ, ಎಷ್ಟು ಬೇಕಾದ್ರೆ ಇಟ್ಕೋಬೋದು, ಯಾಕಂದರೆ ನಾವು ಆಮೇಲೆ ಬಗ್ಗಿಸ್ಬಿಡ್ತೀವಿ ನೀರನ್ನ. ನೋಡಿ, 1 ಲೋಟ ಫುಲ್ಲು, ದೊಡ್ಡ ಲೋಟ ಇದ್ರ ಫುಲ್ಲು ನಾನು MTR ಶಾವಿಗೆ ತೊಗೋತಾ ಇದ್ದೀನಿ. ಯಾವ ಬ್ರ್ಯಾಂಡ್ದಾದ್ರೂ ತೊಗೋಬೋದು ನೀವು, ಅದೇನು ಇದೇ ಬ್ರ್ಯಾಂಡು ಅಂತೇನಿಲ್ಲ. ಇದೊಂದು 5 ನಿಮಿಷ ಚೆನ್ನಾಗಿ ಕುದ್ದು ಸ್ವಲ್ಪ ಬೇಯಬೇಕು. ಬೆಂದಿದ ತಕ್ಷಣ ನಾವು ಇದನ್ನು ನೀರನ್ನು ಬಗ್ಸ್ಬಿಟ್ಟು ಡ್ರೈನ್ ಔಟ್ ಮಾಡಿಬಿಟ್ರೆ ಶಾವಿಗೆ ಉದುರಾಗಿ ಚೆನ್ನಾಗಿ ರೆಡಿ ಆಗುತ್ತೆ. ಆಮೇಲೆ ಒಗ್ಗರಣೆ ಮಾಡಿದ್ರೆ ಸೂಪರಾದ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ತರಕಾರಿನೆಲ್ಲ ಸೇರಿಸ್ತಾ ಇದ್ದೀನಿ. ತರಕಾರಿಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕೋಬೋದು, ಕ್ಯಾರೆಟು, ಬೀನ್ಸು, ಬಟಾಣಿ, ಟೊಮೆಟೊ ಎಲ್ಲ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ರೀ. ಇದು ಸ್ವಲ್ಪ ಬೇಯಲಿ, ಒಂದು 5 ನಿಮಿಷನಾದರೂ ಬೇಕು ಬೇಯೋಕ್ಕೆ. ನೋಡಿ, ಇದಾಗಿದೆ. ಒಂದು 5 ನಿಮಿಷ ಸಾಕು, ತುಂಬ ಮಾಡಬಾರ್ದು. ಒಂದು 5 ನಿಮಿಷದಲ್ಲಿ ಈ ಥರ ಬೆಂದೋಗುತ್ತೆ. ಮತ್ತು ಒಗ್ಗರಣೆಯಲ್ಲಿ ಬೇರೆ ನಾವು ಸ್ವಲ್ಪ ಬಾಡಿಸ್ತೀವಲ್ವ, ಅವಾಗ ಇನ್ನೂ ಬೆಂದೋಗುತ್ತೆ. ಇವಾಗ ಒಲೆ ಉರಿ ಆಫ್ ಮಾಡಿಕೊಂಡು ಶೋಧಿಸ್ಬಿಡೋಣ ಇದನ್ನು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಉದುದ್ರಾಗಿ. ಇದು 1-2 ನಿಮಿಷ ಇಲ್ಲೇ ಇರಲಿ, ಸೊ ದಟ್ ನೀರೆಲ್ಲ ಹೋಗಬೇಕು. ಇವಾಗ ಕೊಳಾಯಿ ಆನ್ ಮಾಡಿಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿದ್ರೆ ಫುಲ್ಲು ಉದುದ್ರಾಗೋಗುತ್ತೆ. ನಾವು ಯಾವ ಬಾಣಲೆಯಲ್ಲಿ ಶಾವಿಗೆ ಬೇಯಿಸಿದ್ವಲ್ಲ, ಅದೇ ಬಾಣಲೆಯಲ್ಲಿ 1-2 ಟೀ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಮೊದಲು ಒಗ್ಗರಣೆಗೆ ಕಡಲೆಕಾಯಿ ಬೀಜ ಹಾಕ್ಬಿಡೋಣ, ಯಾಕಂದರೆ ಇದು ಟೈಮ್ ತೊಗೊಳುತ್ತೆ ರೋಸ್ಟ್ ಆಗೋಕ್ಕೆ. ಸೊ ಮೊದಲು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಇದು ಸ್ವಲ್ಪ ಹೊಂಬಣ್ಣ ಬಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇಂಗು ನೋಡಿ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಎಲ್ಲ ಸೇರಿಸಿ ಸ್ವಲ್ಪ ವೀಡಿಯೋದಲ್ಲಿ ನಿಮಗೆ ಕೆಲವರು ಕಮೆಂಟ್ ಹಾಕಿದ್ರು, ಜಾಸ್ತಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ತೀರಾ ಒಗ್ಗರಣೆಗೆ ಅಂತ. ಬಟ್ ಆ್ಯಕ್ಚುಲಿ ಇಲ್ಲ, ಅದು ವೀಡಿಯೋದಲ್ಲಿ ನಿಮಗೆ ಆ ಥರ ಕಾಣಿಸುತ್ತೆ ಅಷ್ಟೇ. ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕೋದು, ಮ್ಯಾಕ್ಸಿಮಮ್ ಅಂದರೆ 1 ಟೀ ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೇ. ನೋಡಿ, ಕಡಲೆಕಾಯಿ ಬೀಜ ಸ್ವಲ್ಪ ಹೊಂಬಣ್ಣ ಬರಲಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸೇರಿಸಿದಾಗಿದೆ. ಈಗ ಸಣ್ಣದಾಗಿ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಈರುಳ್ಳಿ ಸೇರಿಸೋಣ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರಲಿ, ಟ್ರಾನ್ಸ್ಪರೆಂಟ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಆಯಿತು. ಮತ್ತು ಖಾರಕ್ಕೆ ಹಸಿಮೆಣ್ಸಿಕಾಯಿ ಸೇರಿಸ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ, ಸೊ ದಟ್ ಈಸಿ ಆಗುತ್ತೆ ನನಗೆ ಹಾಕೋದಕ್ಕೆ. ಮತ್ತು ಶುಂಠಿ, ಇದು ಅಷ್ಟೇ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಹಾಕೋಣ. ಖಾರಕ್ಕೆಲ್ಲ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮೆಣಸಿನ್ಕಾಯಿ ಡೈರೆಕ್ಟಾಗಿ ಹಾಕೋದ್ರಿಂದ 1-2 ಮೆಣಸಿನ್ಕಾಯಿ ಹಾಕೋಬೋದು. ಈಗ ಟೊಮೆಟೊ, ತರಕಾರಿಗಳು ನೋಡಿ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಎಲ್ಲ ತರಕಾರಿಯಲ್ಲಿ ನಾನು ಹೇಳ್ದಂಗೆ ನೀವು ಯಾವ ತರಕಾರಿ ಬೇಕಾದ್ರೂ ಬಳಸ್ಕೋಬೋದು. ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಎನಿವೆ ಇವತ್ತು ಮಾಡ್ತಾ ಇದ್ನಲ್ಲ, ಮತ್ತೊಂದು ಸತಿ ಹಾಕೋಣ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಯಾರು ನೋಡಿಲ್ದಿದ್ದವರು ಹಳೆ ವಿಡಿಯೋನ ಈ ವಿಡಿಯೋ ನೋಡ್ಕೊಂಡು ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ತರಕಾರಿ ಎಲ್ಲ ಬೇಯಬೇಕಲ್ವ, ಅದಕ್ಕೆ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಅದು ಚೆನ್ನಾಗಿ ಬೆಂದಮೇಲೆ ಶಾವಿಗೆ ಹೆಂಗಿರೋ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಬಿಟ್ಟು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ರೆ ಸೂಪರಾದ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡೋಣ, ಇದು ಬೇಯಲಿ. ನೋಡಿ, ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಶಾವಿಗೆನ ಸೇರಿಸೋಣ. ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್ಗೆ ಶಾವಿಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ಫುಲ್ಲಾಗಿ. ಉದುದ್ರಾಗಿ ಹೇಗೆ ಮಾಡೋದು ಅಂತ ಕೆಲವರು ಗೊತ್ತಿರಲ್ಲ, ಮಿಡ್ಡೆ ಆಗಿಬಿಡುತ್ತಲ್ಲಪ್ಪ ಹೆಂಗಪ್ಪ ಅಂತ. ಈ ಥರ ಮಾಡಿದ್ರೆ ನೋಡಿ, ಎಷ್ಟು ಉದುದ್ರಾಗಿ ಬೇಕಾದರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ? ನೀವು ಇದೇ ಥರ ಉದುದ್ರಾಗಿ ಶಾವಿಗೆ ಮಾಡ್ಕೊಳ್ಳಿ ಬ್ರೇಕ್ಫಾಸ್ಟ್ಗೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಹೇಗೆ ಬಂತು ಅಂತ ನನಗೆ ಹೇಳಿ. ಮತ್ತೆ ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು.